ಲೈಟಿಂಗ್ಸ್ ಎಲ್ಲ ತುಂಬ ಜನ ಸೇರಿದ್ದಾರೆ, ಚೆನ್ನಾಗಿದೆ ದೇವಸ್ಥಾನ. ಕಳೆದ ಬಾರಿಗೆ ದಸರಾಗೆ ಈಗ ಕಳೆದ ಬಾರಿಗಿಂತ ಚೆನ್ನಾಗಿದೆ. ಎಲ್ಲ ಒಂದು ಕಡೆ ಕೆಲವೊಂದು ಬರುವಂಥ ಪ್ರೇಕ್ಷಕರಿಗೆಲ್ಲ ಒಂದು ಸ್ವಲ್ಪ ಏನೋ ಟಿಕೆಟ್ ಪ್ರೈಸ್ಗಳೆಲ್ಲ ಜಾಸ್ತಿ ಮಾಡಿದ್ರು ಅನ್ನೋದೆಲ್ಲ ಕೇಳ್ಪಟ್ಟಿದೆ. ಏನು ಮಾಡೋಕ್ಕಲ್ಲ, ಅವೆಲ್ಲ ಮಾಮೂಲಿ ಹೊಸ ಇದ್ದೇ ಇರುತ್ತೆ, ಜಾಸ್ತಿ ಮಾಡ್ತಾರೆ, ವಿರೋಧ ಇದ್ದೇ ಇರುತ್ತೆ. ಮತ್ತು ಇನ್ನೊಂದೇನಂದರೆ ಇಲ್ಲಿ ಸ್ಥಳೀಯವಾಗಿ ದಸರಾ ಉದ್ಘಾಟನೆ ವಿಚಾರವಾಗಿ ಹೋಗ್ಬೇಕಂದ್ರೆ ಪರ ವಿರೋಧ ಎಲ್ಲ ಇತ್ತು, ಉದ್ಘಾಟನೆ ಮಾಡಬೇಕು ಬೇಡ ಅನ್ನೋದು ಇವರೆಲ್ಲ ಆಯ್ತಲ್ಲ, ಈಗ ಕ್ಲಿಯರ್ ಆಯ್ತಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇನ್ನೇನು ಕ್ಲಿಯರ್ ಆಗೋಯ್ತಲ್ಲ, ಪರ ವಿರೋಧನೂ ಆಯಿತು, ಕ್ಲಿಯರು ಆಯಿತು, ಕಾರ್ಯಕ್ರಮ ನಡೀತಾ ಇದೆ. ಅಲ್ಲ, ಯಾಕಂದರೆ ಒಂದು ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಈ ಥರ ಒಂದು ನಾಡ ಹಬ್ಬ ಈ ಥರದೆಲ್ಲ ಒಂದು ಗೊಂದಲಗಳು ಸೃಷ್ಟಿ ಮಾಡೋದಿಲ್ಲ. ವಿರೋಧ ಪ್ರಾರಂಭದಲ್ಲಿತ್ತು, ಇವಾಗ ಸರಿ ಐತಲ್ಲ. ಈಗ ಗೊಂದಲ ಸೃಷ್ಟಿ ಮಾಡೋದು ಒಳ್ಳೇದಾ ಕೆಟ್ಟದಾ ಇರೋದೆಲ್ಲ ಅವ್ರವ್ರ ವೈಯಕ್ತಿಕ ವಿಚಾರ. ಅವರು ನೀವೇನು ಹೇಳ್ತೀರಾ ಸರ್? ಕೆಡ್ತೋದು ಈಗ ಹೆಂಗಿರೋ ಮಾಡಲೇಬೇಕು. ಅವರು ಹೆಣ್ಣು ಮಾಡ್ತಾಯಿದ್ದಾರೆ, ಈಗ ಮಾಡಾದ್ಮೇಲೆ ಅವರೇ ಒಪ್ಕೋತಾ ಇದ್ದಾರೆ ಚೆನ್ನಾಗಿದೆ, ಈಗ ಏನು ಮಾತಾಡೋಕ್ಕಾಗಲ್ಲ ಅಂತ. ಏನು ಎಲ್ಲೋ ಸರ್ಕಾರ ತರಾತುರಿಯತೆಗೆ ಆತುರತೆಯಿಂದೆಲ್ಲ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆ ಥರ ಏನಿಲ್ವಲ್ಲ. ಸರಿ ಸರಿ ಸರ್ ಇನ್ನೊಂದೇ ಒಂದ್ಸಲ ಫಸ್ಟ್ ಹೇಳಿ ಸರ್. ಬೈಕ್ ಸರ್, ನನ್ನ ಹೆಸರು ವಿಕ್ರಮ್ ಗುಪ್ತಾ ಅಂತ. ನಾನು ಇಲ್ಲೇ ಮೈಸೂರಲ್ಲಿ ಇರೋದು. ಈಗ ಮೈಸೂರು ದಸರಾ ನಡೀತಾ ಇದೆ, ತುಂಬ ಖುಷಿ ಇದೆ ಸರ್. ಎಲ್ಲ ಬೇರೆ ಬೇರೆ ಕಡೆ ನಾವು ಫಂಕ್ಷನ್ಗಳನ್ನ ನೋಡ್ತಾ ಇದ್ದೀವಿ. ಮತ್ತು ಯುವ ದಸರಾ ಆಗಲಿ, ಮೈಸೂರು ಲೈಟಿಂಗ್ ಆಗಲಿ, ಎಸ್ಪೆಷಲಿ ಲೈಟಿಂಗ್ಸು ಸರ್. ಒಂದು ಯಾವ ಏರಿಯಾನಾದರೂ ನೀವು ಹೋಗಿ 4 to 5 ಕಿಲೋಮೀಟರ್ಸು ಒನ್ ಆಫ್ ದ ಸ್ಪೇಸಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ಇಡೀ ವರ್ಲ್ಡಲ್ಲಿ ನಮಗೆ ಈ ಥರ ಎಲ್ಲೂ ನೋಡೋಕ್ಕೆ ಸಿಗೋಲ್ಲ. ಆ ಎಕ್ಸ್ಪೀರಿಯನ್ಸ್ ನಾವು ಮೈಸೂರಲ್ಲಿ ಮಾಡ್ತಾಯಿದ್ವಿ ಅಂದರೆ ತುಂಬ ಖುಷಿ ಪಡ್ತೀವಿ ಸರ್. ಎಲ್ಲ ಹೆಂಗೆ ಮಾಡಿ ಸರ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಕನ್ವಿನೆನ್ಸು ಮಾಡ್ಕೊಂಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಎಲ್ಲ ಕಡೆ ಬ್ಯಾರಿಕೇಡಿಂಗಿಂದ ಹಿಡಿದು, ಸೊ ಎನಿ ಪ್ರಾಬ್ಲಮ್ ಆಗಬಾರ್ದು ಜನತೆಗೆ ಮತ್ತು ಪಬ್ಲಿಕ್ಕು ಎನಿ ಟೈಪ್ ಪ್ರಾಬ್ಲಮ್ ಆಗಬಾರ್ದು ಅಂತ ಅವರು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಸರ್, ಖುಷಿ ಪಡ್ತಾ ಇದ್ದಾರೆ. ಎಲ್ಲ ಹೇಳ್ತಿರೋದು ಏನಂದರೆ ಟಿಕೆಟ್ ರೇಟ್ ಪ್ರೈಸ್ ತುಂಬ ಜಾಸ್ತಿ ಮಾಡಿದ್ದಾರೆ ಸರ್. ಅದೊಂದು ಹೇಳಬೇಕು ಅಂದರೆ ಡ್ರೋನ್ಸು ಸರ್ 1,000 ರೂಪಾಯಿ ಟಿಕೆಟ್ ಮಾಡಿದ್ದಾರೆ. ಲಾಸ್ಟ್ ಟೈಮು ಪಾಸಸ್ ಇತ್ತು, ಪಾಸಸ್ಸು ಈಗ ಕಮ್ಮಿ ಮಾಡಿದ್ದಾರೆ, ಬೇರೆಯವ್ರಿಗೆ ಪಾಸಸ್ ಸಿಗ್ತಾಯಿಲ್ಲ. ಟಿಕೆಟ್ ಒಂದು ಸ್ವಲ್ಪ ಕಮ್ಮಿ ಮಾಡ್ಬೋದಿತ್ತು. ಮತ್ತು 2 ದಿವಸ ಇರೋದನ್ನ ಡ್ರೋನ್ಸು ಇನ್ನೂ ಒಂದು 3-4 ದಿವಸ ಮಾಡಿ 1-2 ದಿವಸ ನಮ್ಮ ಮೈಸೂರವ್ರಿಗೆ ಫ್ರೀಯಾಗಿ ಬಿಡೋದು. ಆಮೇಲೆ 2 ಡೇಸು ಸ್ವಲ್ಪ ಟಿಕೆಟ್ 1000 ಇರೋ ಟಿಕೆಟ್ನ ಒಂದು 500-300 ಮಾಡಿದ್ರೆ ನಾರ್ಮಲ್ ಪಬ್ಲಿಕ್ಗೂ ಬೆನಿಫಿಟ್ ಆಗೋದು. ಈಗ 1,000 ರೂಪಾಯಿ 3 ಜನ 4 ಜನ ಫ್ಯಾಮಿಲಿಲಿ ಇದ್ದಾರೆ ಅಂದರೆ 4,000 ಟಿಕೆಟ್ ಕೊಟ್ಬಿಟ್ಟು ಹೋಗೋದು ಸ್ವಲ್ಪ ಬರ್ಡನ್ ಆಗುತ್ತೆ. ಸೊ ಅದೊಂದು ಸ್ವಲ್ಪ ನೆಕ್ಸ್ಟ್ ಟೈಮಿಂದ ಆದರೂ ಒಂದು 3-4 ಡೇಸ್, ಈಗ 9 ದಿವಸ 10 ದಿವಸ ಪ್ರೋಗ್ರಾಮ್ ಇರುತ್ತೆ. ಡ್ರೋನ್ಸು ಒಂದು 4 ಡೇಸ್ ಮಾಡಿಬಿಟ್ಟು ಅವ್ರು ಬರೋದು ಹೆಂಗೋ ಬಂದಿರುತ್ತೆ, ದುಡ್ಡು ಗೌರ್ಮೆಂಟ್ ಕಡೆಯಿಂದ ಪೇ ಆಗಿರುತ್ತೆ. ಸ್ವಲ್ಪ 3-4 ಡೇಸ್ ಎಕ್ಸ್ಟೆಂಡ್ ಮಾಡಿ 2 ಡೇಸ್ ಮೈಸೂರು ಅವ್ರಿಗೆ ಲೋಕಲ್ ಇರೋರಿಗೆ ಫ್ರೀಯಾಗಿ ಬಿಡೋದು. ಸೊ ಆ ಥರ ಮಾಡ್ಕೊಂಡ್ರೆ ಇನ್ನೂ ಖುಷಿ ಆಗುತ್ತೆ ಸರ್ ಮೈಸೂರಲ್ಲಿ ಇರೋದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಐಸ್ ಕ್ರೀಮ್ ಚೆನ್ನಾಗಿದೆ, ಬಂದು ಚೆನ್ನಾಗಿದೆ. ದಸರಾದು ಆರಾಮೇಳ ಚೆನ್ನಾಗಿದೆ, ವೆಜ್ಜು ನಾನ್ ವೆಜ್ ಎರಡು ಚೆನ್ನಾಗಿದೆ. ಶುಚಿತ್ವವಾಗಿ ನೋಡಿದ್ರೆ ನೀರೆಲ್ಲ ನೀರು ಕಡಿಮೆ ಇದೆ. ನೀರು ಕಡಿಮೆ ಇದೆ, ಎಚ್ಚೆತ್ತವಾಗಿದೆ. ನೀಟ್ನೆಸ್ ಸ್ವಲ್ಪ ಕಡಿಮೆ ಅಷ್ಟೇ. ಎಚ್ಚೆತ್ತಬೇಕಾಗಿದೆ. ಅದೇ ನೀರು ಮತ್ತು ಕ್ಲೀನ್ ಮಾಡೋದು ಒಂದು ಸ್ವಲ್ಪ ಎಚ್ಚೆತ್ತಬೇಕಾಯ್ತು. ಅದು ಬಿಟ್ಟರೆ ಇನ್ನೇನಿಲ್ಲ, ಎಲ್ಲ ಚೆನ್ನಾಗಿದೆ. ನನಗೆ ಬಿರಿಯಾನಿ ಇಷ್ಟ. ಶುಚಿತ್ವತೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ನೆಸ್ ಎಲ್ಲ ಕಡಿಮೆ ಇದೆ. ಇಲ್ಲ, ಹಂಗೆಲ್ಲ ಏನಿಲ್ಲ, ಕ್ಲೀನಾಗಿ ಇಲ್ಲ, ಕ್ಲೀನಾಗೇ ಇತ್ತು. ಓಕೆನೇ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ದಸರಾ ಟೈಮಲ್ಲಿ. ಇದಕ್ಕಿಂತ ಮುಂಚೆ ಬಂದಿಲ್ಲ, ಫಸ್ಟ್ ಟೈಮ್ ಬರ್ತಿರೋದು. ತುಂಬ ಚೆನ್ನಾಗಿದೆ. ಜನ ಎಲ್ಲ ಫೆಸಿಲಿಟೀಸ್ ಯಾವ ಥರ ಮಾಡಿದ್ದಾರೆ ಸರ್? ಸ್ಪೆಷಲಿಟೀಸ್ ಅಂದರೆ ಇದರಲ್ಲಿ ಇದು ನೋಡೋ ವೀಕ್ಷಣೆಗಾಗಿರ್ಬೋದು. ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಅಂದರೆ ಬಂದಿದ್ದೀನಿ, ಅಂದರೆ ಈ ದಸರಾ ಟೈಮಲ್ಲಿ ಬರ್ದಿರಲಿಲ್ಲ, ಈ ಫಸ್ಟ್ ಟೈಮ್ ಬರ್ತಿರೋದು. ತುಂಬ ಚೆನ್ನಾಗಿದೆ. ಎಲ್ಲೋ ಒಂದು ಕೆಲವೆಡೆ ಎಲ್ಲೋ ಒಂದು ದುಡ್ಡಿನ ಅಭಾವದಿಂದ ಎಲ್ಲೋ ಒಂದು ಸ್ವಲ್ಪ ಎಚ್ಚೆತ್ತವಾಗಿ ಎಲ್ಲ ಸಾರ್ವಜನಿಕ ಮತ್ತು ಒತ್ತಡ ಇರೋದು, ಟಿಕೆಟ್ ಪ್ರೈಸ್ ಆಗಿರ್ಬೋದು. ಇಲ್ಲ, ಅದು ಹಂಗೇನಿಲ್ಲ ಅನ್ಸುತ್ತೆ. ಇವಾಗ ಎಂಟ್ರೆನ್ಸ್ ಇದು ನಾವು ಬಂದು ಫ್ರೀನೇ ಇದೆ, ಒಳಗಡೆ ಇದಕ್ಕೆ ಇರ್ಬೋದು ಅನ್ಸುತ್ತೆ. ದಸರಾದಿಂದ ಜಂಬೂ ಸವಾರಿ ದಿನ ಟಿಕೆಟ್ ಪ್ರೈಸ್ ಮಾಡಿದ್ರೆ ಡ್ರೋನ್ ಶೋ ಮತ್ತು ಏರ್ ಶೋಗೆಲ್ಲ ಟಿಕೆಟ್ ಜಾಸ್ತಿ ಮಾಡಿದ್ದಾರೆ ಅಂತ. ಏನು ಅಷ್ಟು ಮಾಹಿತಿ ಇಲ್ಲ ಸರ್ ನನಗೆ ಅದರದೇನು. ಅಷ್ಟು ಮಾಹಿತಿ ಇಲ್ಲ. ಓಕೆ ಸರ್, ಬಟ್ ತುಂಬ ಚೆನ್ನಾಗಿದೆ. ಓಕೆ, ಖುಷಿ ಅನಿಸ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.